ಈಗ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ವಿಚಾರದಲ್ಲಿ ಏನಾಗುತ್ತೆ ಇದು ತಿಳಿ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಆದ್ರೆ ಈಗ ಅಲೆಗಳು ಮಾತ್ರ ಅಬ್ಬರಿಸ್ತಾ ಇವೆ. ಸಿಎಂ ಆಗ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಹೈಕಮಾಂಡ್ ಮುಂದೆ ನಾವು ಬೇಡಿಕೆಯನ್ನ ಇಡ್ತೇವೆ. ಪಬ್ಲಿಕ್ ಟಿವಿಗೆ ಶಾಸಕ ಇಕ್ಬಾಲ್ ಹುಸೇನ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವುದು ನಮ್ಮ ಇಚ್ಛೆ ಹಾಗೂ ಪ್ರಾರ್ಥನೆ. ನಾವು ನಮ್ಮ ಪ್ರಯತ್ನವನ್ನ ಮಾಡ್ತೀವಿ ಅಂತ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿರೋದು. ಸಿಎಂ ಸಿದ್ದರಾಮಯ್ಯ ಬೇಸರ ಮಾಡಿಕೊಳ್ಳುವಂತಹ ಅಗತ್ಯತೆ ಇಲ್ಲ, ಅವರೂ ಕೂಡ ನಮ್ಮ ನಾಯಕರು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಸೊ ಎಲ್ಲರಿಗೂ ಅವಕಾಶ ಇರಬೇಕು, ಇದೆಲ್ಲ ನಮ್ಮ ಪಕ್ಷದ ಆಂತರಿಕ ವಿಷಯ ಅಂತ ಇಕ್ಬಾಲ್ ಹುಸೇನ್ ಹೇಳಿರೋದು. ನೋ, ಆಂತರಿಕ ವಿಷಯ ಅಲ್ಲ. ಸರ್ಕಾರ ಅಧಿಕಾರದಲ್ಲಿದೆ, ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಡೆಲ್ಲಿಗೆ ಕೆಲವರೆಲ್ಲರೂ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕಂತೇಳಿ ಎಲ್ಲರೂ ಮನವಿ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ನಾನು ನಾಳೆ ಹೋಗ್ತಾ ಇದ್ದೆ. ನಾನು ಇವತ್ತು ನಾನು ಸ್ವಲ್ಪ ನನಗೇನೋ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ಇದೆ, ಕಣ್ಣಿಗೆ ಇವತ್ತು ನಾನು ಸ್ವಲ್ಪ ನಾನು ನಾಳೆ ನಾಲ್ಕೂವರೆ ಗಂಟೆಗೆ ಹೋಗ್ಬೇಕಂತ. ಏನಿಲ್ಲ, ಶಿವಕುಮಾರ್ ಸಾಹೇಬ್ರು ಅವರು ಪಕ್ಷಕ್ಕೋಸ್ಕರ ಸಾಕಷ್ಟು ದುಡಿದಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಸರ್ಕಾರ ಬರೋದ್ರಲ್ಲಿ ಅವ್ರದ್ದು ಒಂದು ಪ್ರಮುಖವಾದಂಥ ಒಂದು ಪಾತ್ರ ಇದೆ. ಸೊ ಅವ್ರಿಗೊಂದು ಅವಕಾಶ ಕೊಡಿ ಅಂಥೇಳಿ ನಮ್ಮಲ್ಲೆಲ್ಲ ಬೇಡಿಕೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ನಾವು ನಮ್ಮ ಆಸೆ ಅಭಿಲಾಷೆಯನ್ನು ನಾವು ನಮ್ಮ ಹೈಕಮಾಂಡ್ ಹತ್ರ ತೋಡ್ಕೊಳ್ತೀವಿ. ಅದಕ್ಕೀಗಾಗಲೇ ಸಕಾರಾತ್ಮಕವಾದಂಥ ಒಂದು ಸ್ಪಂದನೆ ಕೂಡ ಸಿಕ್ಕಿದೆ. ಸೊ ಒಳ್ಳೆಯದಾಗುತ್ತೆ, ಶಿವಕುಮಾರ್ ಸಾಹೇಬರು ಆಗ್ತಾರೆ ಅನ್ನೋ ಭರವಸೆ ಇದೆ. ನಮ್ಮ ಪ್ರಯತ್ನ, ನಮ್ಮ ಪ್ರಾರ್ಥನೆ ಫಲ ಕೊಡುತ್ತೆ. ಮಾಡ್ತಾರೆ ಹೈಕಮಾಂಡಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಮಾಡ್ತಾಯಿದ್ದಾರೆ, ಎಲ್ಲರೂ ಪ್ರಯತ್ನ ಮಾಡ್ತಾಯಿದ್ದಾರೆ. ಪ್ರಯತ್ನಕ್ಕೆ ಯಾವತ್ತೂ ಫಲ ಸಿಗುತ್ತೆ. ಚರ್ಚೆ ಮಾಡ್ತಾರೆ. ಇದು ನಮ್ಮ ಆಂತರಿಕ ವಿಚಾರ, ನಮ್ಮ ಪಕ್ಷದ ವಿಚಾರ. ಇದರಲ್ಲಿ ಯಾರು ಬೇಜಾರು ಮಾಡ್ಕೊಳ್ಳುವಂಥದ್ದು, ಯಾರು ವಿಷಾದ ವ್ಯಕ್ತಪಡಿಸುವಂಥದ್ದು ಏನೂ ಇಲ್ಲ. ಇದು ನಮ್ಮ ಆಂತರಿಕ ವಿಚಾರ, ನಮ್ಮ ಪಕ್ಷದ ವಿಚಾರ. ನಾವು ಸಿದ್ದರಾಮಯ್ಯನವರು ನಮ್ಮ ನಾಯಕರೇ, ಡಿ ಕೆ ಶಿವಕುಮಾರ್ ಅವರು ನಾಯಕರೇ. ಒಂದು ಬೇಡಿಕೆ, ಒಂದು ಮನವಿ ಅಷ್ಟೇ, ಬೇರೆ ಏನೇನಿಲ್ಲ. ಸತೀಶ್ ಸಾಹೇಬ್ರು ನಮ್ಮ ನಾಯಕರೇ, ಪರಮೇಶ್ವರ್ ಸಾಹೇಬರು ನಮ್ಮ ನಾಯಕರೇ. ಇವೆಲ್ಲ ನಮ್ಮ ಆಂತರಿಕ ವಿಚಾರ, ಅದರಲ್ಲಿ ಏನೂ ಇಲ್ಲ. ಮಾಡ್ಕೋಬೇಕು ಅಂತ ನಮ್ಮ ಆಸೆ, ಏನೂ ಆಗಲ್ಲ. ಎಲ್ಲರೂ ನಿಮ್ಮ ನಾಯಕರೇ, ಆದರೆ ಸಿ ಎಂ ಮಾತ್ರ ಡಿ ಕೆ ಶಿವಕುಮಾರ್ ಆಗಬೇಕು. ಈಗ ಬದಲಾವಣೆ ಆಗಬೇಕು, ಪಕ್ಷಕ್ಕೆ ದುಡಿದಂಥವ್ರಿಗೆ ಅವಕಾಶ ಕೊಡಬೇಕು. ಹೀಗೆ ನಿಜವಾಗಿಯೂ ಕೂಡ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಇನ್ನುಳಿದಂಥ ಪಕ್ಷಗಳಾಗಿರ್ಬೋದು, ಪಕ್ಷಕ್ಕೋಸ್ಕರ ದುಡ್ದಂಥವ್ರಿಗೆ ಕೊಡೋದಾಗಿದ್ದಿದ್ರೆ ಈಗ ಯಾವ್ಯಾವುದೋ ಸ್ಥಾನಗಳನ್ನು ಕೊಡಬೇಕಾಗಿತ್ತು. ಯಾರ್ಯಾರು ದುಡ್ದವ್ರು ಪಾಪ ಯಾವ್ಯಾವ ಮೂಲೆ ಗುಂಪಲ್ಲಿ ಕೂತಿದ್ದಾರೋ ಏನೋ. ಸಿದ್ದರಾಮಯ್ಯನವರ ಆಡಳಿತ ನಾಯಕತ್ವ ಬಗ್ಗೆ ಪ್ರಶ್ನೆಗಳಿಲ್ಲ. ಭವಿಷ್ಯದ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಅವಕಾಶವನ್ನ ನೀಡಲಿ. ಡಿ ಕೆ ಶಿವಕುಮಾರ್ ಪಕ್ಷ ಸಂಘಟನೆಯ ಹೋರಾಟಕ್ಕೆ ಪ್ರತಿಫಲ ಸಿಗಬೇಕು. ನಾವು ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇವೆ. ಸೊ ಕಾಂಗ್ರೆಸ್ನಲ್ಲಿ ಪರ ವಿರೋಧ ಬಣ ಗುಂಪುಗಳಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಎಲ್ಲ ಗೊಂದಲವನ್ನ ಬಗೆಹರಿಸಬೇಕು ಅಂತ ಉದಯಗೌಡ ಹೇಳಿದ್ದಾರೆ. ಹೈಕಮಾಂಡ್ ಭೇಟಿ ಮಾಡುವ ನಿಟ್ಟಿನಲ್ಲಿ ರಾಜ್ಯದ ಕೈ ಶಾಸಕರ ನಿಯೋಗ ಇದೀಗ ದೆಹಲಿಗೆ ಹೋಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಶಾಸಕರಾದ ಕಲ್ಲೂರು ಉದಯ್ ಅವರು ನಮಗೆ ಇದ್ದಾರೆ. ಸರ್, ಒಂದು ನಿಯೋಗ ಇದೀಗ ದೆಹಲಿಗೆ ಹೋಗಿದೆ, ಯಾವ ವಿಚಾರಕ್ಕಾಗಿ ಅವರು ಹೋಗಿದ್ದಾರೆ ಸರ್ ಅಂತ? ವಿಚಾರ ಅಂದರೆ ಈಗೆಲ್ಲ ಭಾಳಷ್ಟು ಜನ ವಿರೋಧ ಪಕ್ಷದವರು ಪಕ್ಷದ ನಾಯಕತ್ವದ ಬಗ್ಗೆ ಅವರವರೇ ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರು ಬಿಟ್ಕೊಡ್ಬೇಕಿತ್ತು, ಇವರು ಡಿ ಕೆ ಅವ್ರು ಇದು ಮಾಡ್ತಾರೆ, ಅದು ಇದು ಅನ್ನೋದು ಅವರೇ ಸೃಷ್ಟಿ ಮಾಡ್ಕೊಂಡು ಗೊಂದಲನ ಸೃಷ್ಟಿ ಮಾಡೋ ಪ್ರಯತ್ನವನ್ನು ವಿರೋಧ ಪಕ್ಷದವ್ರು ಮಾಡ್ತಿದ್ದಾರೆ ಇವತ್ತು. ಆದರೆ ನಮ್ಮಲ್ಲಿ ಆ ಥರ ಯಾವುದೇ ಗೊಂದಲ ಇಲ್ಲ. ಸಿದ್ದರಾಮಯ್ಯನವ್ರು ಆಗ್ಬೋದು, ಡಿ ಕೆ ಶಿವಕುಮಾರ್ ಅವರು ಆಗ್ಬೋದು, ಅವ್ರ ಜೊತೆಯಾಗೆ ಯಾವುದೇ ತೀರ್ಮಾನ ತಗೊಳ್ತಾರೆ ಮತ್ತು ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇಷ್ಟೆಲ್ಲ ಬರ್ಡನ್ ಇದ್ದರೂ ಕೂಡ ಸರ್ಕಾರವನ್ನು ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಈ ಗೊಂದಲಗಳು ಏನಂದರೆ ದಿನನಿತ್ಯ ಬರೀ ಟಿ ವಿ ಮಾಧ್ಯಮದಲ್ಲಿ ಚರ್ಚೆಗಳು ನಡೀತಾ ಇದೆ. ಸೊ ಇದಕ್ಕೇನಾದ್ರು ಒಂದು ಅಂತಿಮ ತೆರೆ ಎಳಿಬೇಕು. ಹಾಗಾಗಿ ಪಕ್ಷದ ವರ್ಚಸ್ಗೆ ಧಕ್ಕೆ ಆಗಬಾರ್ದು ಮತ್ತು ಪಕ್ಷದ ಒಂದು ಏನು ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕು, ಪಕ್ಷ ಸಂಘಟನೆ ಹಿತದೃಷ್ಟಿಯಿಂದನೂ ಇವೆಲ್ಲ ಒಳ್ಳೆಯ ಬೆಳವಣಿಗೆ ಅಲ್ಲ. ಇದಕ್ಕೇನಾರು ಅಂಥದ್ದೇನಾದ್ರು ಮಾತುಕತೆ ಇದ್ದರೆ, ಅಂಥದ್ದೇನಾದ್ರು ವಿಚಾರ ಇದ್ದರೆ ಇದಕ್ಕೊಂದು ತೆರೆ ಎಳೀರಿ, ಹೈಕಮಾಂಡು ಇದ್ರ ಬಗ್ಗೆ ಸೂಕ್ತ ನಿರ್ಧಾರ ತಗೊಳ್ಳಿ ಅಂತ ಭಾಳಷ್ಟು ಜನ ಹೋಗಿ ಕೇಳ್ತಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಕಾಂಗ್ರೆಸ್ ಸರ್ಕಾರ 2 ವರ್ಷ ಐದು ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಇದು ಸಿದ್ದರಾಮಯ್ಯನವರ ಬಣದವರದು.
ಸಿದ್ದರಾಮಯ್ಯ ಅತ್ಯಾಪ್ತ ಶಾಸಕ ಬಸವರಾಜ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಪರವಾಗಿ ಶಾಸಕರು ಮಾತನಾಡಿದ್ರೆ ಸಿದ್ದರಾಮಯ್ಯ ಪರವೂ ಕೂಡ ಮಾತನಾಡೋಕೆ ಶಾಸಕರು ಇರುತ್ತಾರೆ. 5 ವರ್ಷವೂ ಕೂಡ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಬಸವರಾಜ ರಾಯರೆಡ್ಡಿ ಅವರಿದ್ದು CLPಯಲ್ಲಿ ಸಿದ್ದರಾಮಯ್ಯನವರಿಗೆ ಹೆಚ್ಚು ಶಾಸಕರ ಬೆಂಬಲ ಇದೆ. ಸಿದ್ದು ಬಣ ಡಿಕೆ ಬಣ ಅಂತ ಗೊಂದಲ ಇಲ್ಲ ಅಂತಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ನಮಗೇನೂ ಗೊತ್ತಿಲ್ಲ ಅಂತಿದ್ದಾರೆ. ಪಾಪ ಏನಾದರೂ ಬದಲಾವಣೆ ಇದ್ರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಕೊನೆಗೊಂದು ಬತ್ತಿ ಇಡ್ತಾರಲ್ಲಿ. ಜೊತೆ ಮಾಜಿ ಸಚಿವರು ಶಾಸಕರಾದಂಥ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಕಾಂಗ್ರೆಸ್ನಲ್ಲಿ ಕ್ರಾಂತಿಗಳು ಸ್ವಲ್ಪ ಸಮಾಧಾನ ಆಗಿತ್ತು, ಈಗ ಮತ್ತೆ ಶುರುವಾಗಿದೆ. DK ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಲಿಕ್ಕೆ ಆಪ್ತ ಸಚಿವರು ಮತ್ತು ಶಾಸಕರು ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ಸುದ್ದಿಗಳು ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಿದೆ. ನನಗೆ ಶಾಸಕರು ಸಚಿವರು ಯಾರು ಹೋಗಿದ್ದಾರೆ ಏನೂ ಗೊತ್ತಿಲ್ಲ. ಎದಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ. ಯಾರು ಹೋಗಿದ್ದಾರೆ ಸಚಿವರು? ಯಾರು ಹೋಗಿದ್ದಾರೆ ಸಚಿವರು? ಚಲುವರಾಯಸ್ವಾಮಿ ಅಗ್ರಿಕಲ್ಚರ್ ಮಿನಿಸ್ಟರ್ನ ಮೀಟ್ ಮಾಡಲಿಕ್ಕೆ ಅವ್ರದ್ದು ಅಪಾಯಿಂಟ್ಮೆಂಟ್ ಇದೆ, ಅದಕ್ಕೆ ಹೋಗಿದ್ದಾರೆ. ಬೇರೆ MLAಗಳು ಯಾರ ಪರವಾಗಿ ಹೋಗಿಲ್ಲ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ. DK ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ ಅಥವಾ ಇನ್ನೊಬ್ಬರು ಬಣ ಇಲ್ಲ. ನಾವೆಲ್ಲ ಕಾಂಗ್ರೆಸ್ನವರು ಒಂದೇ. ಹೀಗಾಗಿ ಈ ಪ್ರಶ್ನೆ ಉದ್ಭವಿಸೋದಿಲ್ಲ. ಬೇರೆ ಬೇರೆ ಕಾರಣಕ್ಕಾಗಿ ತಮ್ಮ ವೈಯಕ್ತಿಕ ವಿಚಾರಗಳಿಗಾಗಿ ಹೋಗಿರ್ಬೋದು ಹೊರತು ಇವ್ರು ಮುಖ್ಯಮಂತ್ರಿ ಮಾಡಿರಿ, ಅವ್ರು ಮುಖ್ಯಮಂತ್ರಿ ಮಾಡಿರಿ ಅಂತ ಯಾರೂ ಹೋಗಲ್ಲ. ನಿನ್ನೆ ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಶಿಸ್ತಿನ ಸಿಪಾಯಿ ಅಂತ ಅವರೇ ಹೇಳ್ಕೊಂಬಿಟ್ಟಾರೆ ಪಕ್ಷದ್ದು. ಅವರೇ ನಿನ್ನೆ ಏನು ಹೇಳಿದ್ದಾರೆ, ನನಗೆ ಅವ್ರು ಯಾರು ಎದಕ್ಕೆ ಹೋಗಿದ್ದಾರೋ ನನ್ನನ್ನು ಯಾರೂ ಕೇಳಿ ಹೋಗಿಲ್ಲ ಅಂತ ಸ್ಪಷ್ಟಪಡಿಸಿದ ಮೇಲೆ ನಾವು ಸುಮ್ಮನೆ ಊಹೆ ಮಾಡ್ಕೊಂಡು ಮಾತಾಡೋದು ತಪ್ಪಾಗ್ತದೆ. ಸರ್, ನಿನ್ನೆ ಈ ಬೆಳವಣಿಗೆ ಜೊತೆಗೆ ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ರಾಜಣ್ಣ ಅವರು, ದಿನೇಶ್ ಮುನಿಯಪ್ಪರು ಅವರು ಕೂಡ ಸಭೆಯನ್ನು ಮಾಡಿದ್ದಾರೆ. ಒಂದು ಕಡೆ DK ಶಿವಕುಮಾರ್ ಬಣ ಡೆಹಲಿಗೆ ಹೋಗುತ್ತೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವ್ರ ಬಣ ಸಭೆ ಮಾಡುತ್ತೆ. ಏನಿದ್ರ ಅರ್ಥ ಅಂತ? ಸಿದ್ದರಾಮಯ್ಯನವರು ಬಣನೂ ನಾ ಹೇಳ್ತಾ ಇದ್ದೀನಿ, ಬಣನೇ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಈಗ ಊಟಕ್ಕೆ ಕಲ್ತ್ರೆ ಅಥವಾ ಯಾರು ಮೀಟ್ ಮಾಡೋಕ್ಕೆ ಕಲ್ತ್ರೆ ತಪ್ಪೇನಿದೆ ರೀ? ಈಗ ನನ್ನ ಜೊತೆಗೆ ಒಂದಿಬ್ಬರು MLA ಬಂದಿದ್ದರು, ಮಾತಾಡಿದ್ವಿ. ಅವ್ರೇನೋ ಅವ್ರಿಗೆ ತಮ್ಮ ಕ್ಷೇತ್ರದ ವಿಚಾರ ಹೇಳಕ್ಕೆ ಬಂದಿರ್ತಾರ. ಹೀಗಾಗಿ ಇಲ್ಲಿ ಯಾವುದೇ ಬಣ ಇಲ್ಲ, ಯಾವುದೇ ಪ್ರಶ್ನೆ ಇಲ್ಲ, ಯಾವುದೇ ಕ್ರಾಂತಿ ಆಗಲ್ಲ, ಯಾವುದೇ ವಿಚಾರ ಇಲ್ಲ. ಏನಾದರೂ ಬದಲಾವಣೆ ಏನಾದರೂ ಇದಾಗಬೇಕಾಗಿದ್ದರೆ ಪಕ್ಷದ ವರಿಷ್ಠರು ಶಾಸಕಾಂಗ ಪಕ್ಷದ ಸಭೆ ಕರೀತಾರೆ. ಶಾಸಕಾಂಗ ಪಕ್ಷದ ಸಭೆ ಕರೆದು ವಿಷಯ ತಿಳಿಸ್ತಾರೆ. ತದನಂತರ ಚರ್ಚೆಯಾಗಿ ಆಗ್ತದೆ ಹೊರತು ಸುಮ್ಮನೆ ಅವ್ರು ಹಿಂಗಾಗ್ತಾರೆ ಇವ್ರು ಆಗ್ತಾರೆ ಅಂತ ಮಾತಾಡೋದು ತಪ್ಪು. ನಮ್ಮ DK ಶಿವಕುಮಾರ್ ಅವರು ಸಿದ್ದರಾಮಯ್ಯರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥ ಮಾತುಗಳನ್ನ ಯಾಕೆ ಹೇಳಿದ್ರು ಹಾಗಾದ್ರೆ ಈ ಸಂದರ್ಭದಲ್ಲಿ? ಹಾಗಾದ್ರೆ ಮಾತುಕತೆ ಆಗಿದೆಯಾ 2.5 ವರ್ಷಕ್ಕೆ ಅಂತ? ನೋಡಿ, 2.5 ವರ್ಷ ಮುಖ್ಯಮಂತ್ರಿ ಯಾರು ಇರ್ತಾರೆ, ಇನ್ನೊಬ್ರು ಹೋಗ್ತಾರೆ ಅಂತ ಹೇಳಿ ನಮ್ಮ ಮುಂದೆ ಹೇಳಿಲ್ಲ. ನಾವು ಜವಾಬ್ದಾರಿಯುತವಾದಂಥ ಶಾಸಕರಿದ್ದೇವೆ. ಯಾರು ಹೇಳ್ಬೇಕಲ್ಲ ನಮಗೆ. ನಮ್ಮ ಮುಂದೆ ಯಾರೂ ಹೇಳಿಲ್ಲ ಪಕ್ಷದ ವರಿಷ್ಠರು. ಆಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದರು. ಕರೆದಾಗ ಸ್ಪರ್ಧೆ ಬಂತು. ಸ್ಪರ್ಧೆ ಬಂದಾಗ ಬಹುಮತ ಸಿದ್ದರಾಮಯ್ಯನವರಿದೆ ಅಂತೇಳಿ ಅವ್ರನ್ನ ಶಾಸಕಾಂಗ ಪಕ್ಷದ ನಾಯಕರು ಮಾಡಿ ಮುಖ್ಯಮಂತ್ರಿ ಮಾಡಿದ್ದಾರೆ ಪಕ್ಷದ ವರಿಷ್ಠರು. ಅವಾಗ ಹೇಳ್ಬೋದಾಗಿತ್ತಲ್ಲ, ನೀನು 2.5 ವರ್ಷ, ನೀನು 2.5 ವರ್ಷ. ಅವ್ರೇನೂ ಹೇಳಿಲ್ಲ ನಮಗೆ. ಸಿದ್ದರಾಮಯ್ಯನವರು ಆಯ್ಕೆ ಆಗಿದ್ದಾರೆ, ಅವರು ಮುಂದಿನ ದಿನಗಳಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಾರೆ, ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ ಮೇಲೆ 5 ವರ್ಷ ತಾನೇ ಮತ್ತು ಅದರ ಅರ್ಥ. ಹೀಗಾಗಿ ಈಗಲೂ ಕೂಡ ಅವರು ಏನೋ ಬದಲಾವಣೆ ಮಾಡಬೇಕಂದ್ರೆ ಬರುತ್ತೆ. ಹೀಗಾಗಿ ಆ ಪ್ರಶ್ನೆ ಇಲ್ಲ. ಅನಾವಶ್ಯಕವಾಗಿ ಇವೆಲ್ಲವನ್ನು ಹುಟ್ಟು ಹಾಕೋದನ್ನು ದಯವಿಟ್ಟು ಬಿಟ್ಬಿಡಿ. ಮುಖ್ಯಮಂತ್ರಿಗಳ ಬದಲಾವಣೆ ಆಗೋದಿಲ್ಲ, ನಮ್ಮ ಕಾಂಗ್ರೆಸ್ನಲ್ಲಿ ಯಾವುದೇ ಕ್ರಾಂತಿ ಆಗೋದಿಲ್ಲ. ಆದರೆ ರಾಜ್ಯದ ಆಡಳಿತಕ್ಕೆ ಅನ್ಯಾಯ ಆಗ್ತದೆ. ರಾಜ್ಯದ ಆಡಳಿತಕ್ಕೆ ಹಾಗಾದ್ರೆ ಏನು ಗೊಂದಲಗಳೇ ಇಲ್ವಾ ಸರ್ ಸರ್ಕಾರದಲ್ಲಿ? ಮತ್ತು ದಿಢೀರಂತ ಶಾಸಕರು ದೆಹಲಿಗೆ ಹೋಗ್ತಾರೆ. ಯಾರು ಬೇಕಾದ್ರೂ ಹೋಗ್ಬೋದು, ನಾನು ಹೋಗ್ಬೋದು. ಏನೋ ದೆಹಲಿಗೆ ಹೋಗ್ಬಿಟ್ಟಿನಂದ್ರೆ ನಮ್ಮನ್ನು ಯಾರು ಕೇಳ್ತಾರ್ರಿ? ಅಲ್ಲಿ ಹೋಗ್ರಪ್ಪ ಶಾಸಕಾಂಗ ಪಕ್ಷ ಸಭೆ ಕರಿತೀವಿ ಅಂತಾರೆ. ಹಂಗೆ ಬಂದರೆ ಅವೆಲ್ಲ ಆಗೋದಿಲ್ಲ. ಇವು ಅನಾವಶ್ಯಕವಾಗಿ ಗೊಂದಲಗಳನ್ನು ಸೃಷ್ಟಿ ಮಾಡಬಾರ್ದು. ಇಂಥವನ್ನೆಲ್ಲ ಸೀರಿಯಸ್ ಆಗಿ ತೆಗೆದುಕೊಳ್ಬಾರ್ದು. ಇವತ್ತು ಆಡಳಿತ ನೋಡೋಣ, ಕರ್ನಾಟಕದ ಮುಂದಿನ 2.5 ವರ್ಷಗಳ ಕಾಲ ಒಳ್ಳೆಯ ಆಡಳಿತವನ್ನು ಕೊಡಬೇಕಾಗಿದೆ ನಾವು. ಕಾಂಗ್ರೆಸ್ ಪಕ್ಷ ನಮಗೆ 138 ಜನ ಶಾಸಕರನ್ನ ಕಳಿಸಿದ್ದಾರೆ.